ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಮಾಡ್ತಾಯಿದ್ದೀವಿ ವಾಂಗಿಬಾತು. ತುಂಬ ಅಂದರೆ ತುಂಬ ಸಿಂಪಲ್, ತುಂಬ ಚೆನ್ನಾಗಿ ಬರುತ್ತೆ. ನಾವು ತುಂಬ ದಿನ ಆಯ್ತು ವಿಡಿಯೋ ಮಾಡಿರಲಿಲ್ಲ, ಗ್ಯಾಸ್ ಪ್ರಾಬ್ಲಮ್ ಆಗಿತ್ತು ನಮಗೂ ಕೂಡ. ಆದ ಕಾರಣ ಸ್ವಲ್ಪ ಟೈಮ್ ಆಯಿತು, ಕ್ಷಮೆ ಇರಲಿ ಎಲ್ಲರಲ್ಲಿ. ನಾವು ಇವತ್ತು ಸಿಂಪಲಾಗಿ ವಾಂಗಿಬಾತು ಮಾಡೋದು ನೋಡೋಣ. ಫಸ್ಟಿಗೆ ನಾವು ಇಲ್ಲಿ ಜಿಂಜರ್ ತೊಗೊಂಡಿದ್ದೀವಿ, ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀವಿ, ಮತ್ತು ಬದನೆಕಾಯಿ 3ರಿಂದ 4 ತೊಗೊಂಡಿದ್ದೀವಿ, 2ರಿಂದ 3 ಟೊಮೊಟೊವನ್ನು ತೊಗೊಂಡಿದ್ದೀವಿ, ಈರುಳ್ಳಿ 3 ತೊಗೊಂಡಿದ್ದೀವಿ, ಮೆಣಸಿನ್ಕಾಯಿ 6ರಿಂದ 7 ತೊಗೊಂಡಿದ್ದೀವಿ, ಮರಾಠಿ ಮೊಗ್ಗು 2 ತೊಗೊಂಡಿದ್ದೀವಿ, ಶುಂಠಿ, ಏಲಕ್ಕಿ 4, ಲವಂಗ, ಚಕ್ಕೆ, ಕಲ್ಲು ಸ್ವಲ್ಪ, ಮತ್ತು ಪಲಾವ್ ಎಲೆ 4 ತೊಗೊಂಡಿದ್ದೀವಿ. ಎಲ್ಲ ತೊಗೊಂಡ್ಬಿಟ್ಟು ಸ್ವಲ್ಪ ಮಸಾಲೆನ ರುಬ್ಕೋಬೇಕು. ನಾವು ಸ್ಟಾರ್ಟಿಂಗಲ್ಲಿ ಪಲಾವ್ ಎಲೆ ಬಿಟ್ಟು ಎಲ್ಲ ರುಬ್ಕೋಬೇಕು. ಪಲಾವ್ ಎಲೆನೂ ಒಗ್ಗರಣೆಯಲ್ಲಿ ಹಾಕೊಳ್ಳೋಣ. ಇದು ಸಿಂಪಲ್ಲಾಗಿ ಮಾಡುವಂಥ ಒಂದು ವಾಂಗಿಬಾತು. ಇನ್ನೊಂದು ಸ್ಪೆಷಲಾಗಿರುತ್ತೆ, ಅದು ಇನ್ನೊಂದು ನೆಕ್ಸ್ಟ್ ವಿಡಿಯೋಲ್ಲಿ ಮಾಡೋಣ. ಇದು ಗಡಿಬಿಡಿ ಇದ್ದಾಗ ಎಲ್ಲಾದರೂ ಅರ್ಜೆಂಟಾಗಿ ಹೋಗಬೇಕಾದ್ರೆ ಈ ಥರ ಮಾಡ್ಕೋಬೋದು ನಾವು. ತುಂಬ ಚೆನ್ನಾಗಿ ಬರುತ್ತೆ ಇದು. ಇದು ಕೆಲವೊಂದು ಟೈಮ್ ನಾವು ಹುರ್ಕೊಂಡು ಕೂಡ ಮಾಡ್ಕೋಬೋದು. ನಾವು ಹುರಿದೇ ಮಾಡ್ತೀನಿ ಅಂದರೆ ಇದೇ ಥರ ಮಾಡ್ಬೋದು. ಇವಾಗ ಮಾಡೋ ವಿಧಾನ ನೋಡೋಣ. ಫಸ್ಟಿಗೆ ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕೊಂಡು 3ರಿಂದ 4 ಟೀ ಸ್ಪೂನಷ್ಟು. ಸ್ವಲ್ಪ ಎಣ್ಣೆ ಕಾದಾದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಜೀರಿಗೆ ಸ್ವಲ್ಪ ಪಟ ಸಿಡಿಬೇಕು. ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈರುಳ್ಳಿ. ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಬರುತ್ತೆ ಇದು. ಪಟ ಅಂತ ಆ ಥರ ಇದು. ಪಲಾವ್ ಎಲೆ ಈ ಟೈಮಲ್ಲಿ ಹಾಕ್ಕೊಂಡಿದ್ದು ನೋಡಿ. ಉಳಿದಿರೋ ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ ನಾನು. ರುಬ್ಕೊಂಡಿದ್ದ ಮಸಾಲೆ ಇವಾಗ ಹಾಕ್ಕೊಳ್ಳೋಣ. ಮತ್ತು ಗ್ರೀನ್ ಪೀಸ್ ಕೂಡ ಬೇಕು ಇದಕ್ಕೆ. 100 ಗ್ರಾಮಷ್ಟು ಗ್ರೀನ್ ಪೀಸ್ ಹಾಕ್ಕೊಳ್ಳಿ. ನೋಡಿ, ಈ ಥರ ರುಬ್ಕೊಂಡಿದ್ದ ಮಸಾಲೆ. ಕಸ್ತೂರಿ ಮೆಂತ್ಯ ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ. ತುಂಬ ಡಿಫ್ರೆಂಟಾಗಿ ಬರುತ್ತೆ ರೈಸ್ ಇದು, ಮತ್ತು ಸಿಂಪಲ್ಲಾಗಿ ಕೂಡ ಇದೆ. ಸ್ವಲ್ಪ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬಾಡಾದ್ಮೇಲೆ ಟೊಮೊಟೊ ಹಾಕೋತಾಯಿದ್ದೀನಿ. ಸ್ವಲ್ಪ ಟೊಮೊಟೊ ಎಲ್ಲ ಬಾಡಿದ್ಮೇಲೆ ಬದನೆಕಾಯಿ ಹಾಕ್ಕೋಬೇಕು. ಈ ಥರ ಸಿಂಪಲ್ಲಾಗಿ ನೀವು ಒಗ್ಗರಣೆ ಎಷ್ಟು ಚೆನ್ನಾಗಿ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ನಿಮಗೆ ಯಾವುದೇ ಒಂದು ಅಡುಗೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಬದನೆಕಾಯಿ ಹಾಕ್ಕೊತಿದ್ದೀನಿ ಇವಾಗ. ಈಗ ವೈಟ್ ಬದನೆಕಾಯಿ ಅಂತಾರೆ, ಲಾಂಗ್ ಬದನೆಕಾಯಿ ಅಂತಾರೆ, ಗ್ರೀನ್ ಬದನೆಕಾಯಿನೂ ಅಂತಾರೆ. ನೀವು ಈ ಥರ ಗ್ರೀನ್ ಕಲರ್ ಇರೋ ಬದನೆಕಾಯಿನ ಉದ್ದ ಇರೋ ತೊಗೋಬೇಕು. 3ರಿಂದ 4. ಇದು ನಾವು ಎಷ್ಟು ಮಾಡ್ತಾಯಿದ್ದೀವಿ, ಒಂದು ಅರ್ಧ ಕೆ ಜಿಗೆ ಅಷ್ಟೇ ಮಾಡ್ತಾಯಿದ್ದೀವಿ. ಅರ್ಧ ಕೆ ಜಿಗೆ 4 ಬದನೆಕಾಯಿ ಬೇಕು. ಎಲ್ಲ ಅಳತೆ ಕೂಡ ನಾನು 4ಕ್ಕೆ ಹೇಳ್ತಾಯಿದ್ದೀನಿ, ಅರ್ಧ ಕೆ ಜಿಗೆ ಹೇಳ್ತಾಯಿದ್ದೀನಿ. ನೀವು ಅರ್ಧ ಕೆ ಜಿ ಅಕ್ಕಿ ತೊಗೊಂಡ್ರೆ 4 ಗ್ಲಾಸ್ ನೀರು ಹಾಕ್ಕೋಬೇಕು. ಅಂದರೆ 1 ಲೀಟ್ರ್ ನೀರು ಹಾಕ್ಕೋಬೇಕು. ಅರ್ಧ ಕೆ ಜಿಗೆ 1 ಲೀಟ್ರ್ ನೀರು ಹಾಕ್ಕೊಳ್ಳಿ. ಗ್ರೀನ್ ಪೀಸ್ ಹಾಕೋತದೆ ನೋಡಿ, ಗ್ರೀನ್ ಪೀಸು. ಚೆನ್ನಾಗಿ ಬೇಯಬೇಕು ಇಲ್ಲಿ ಎಲ್ಲ ಐಟಮು. ಎಲ್ಲ ಬೇಯ್ದಾದ್ಮೇಲೆ ಸ್ವಲ್ಪ ರುಬ್ಬಿರೋ ಮಸಾಲೆ ಇದೆ, ನೀವು ಹಾಕ್ಕೊತಿದ್ದೀನಿ. ಇದು ಕೂಡ ಚೆನ್ನಾಗಿ ಹುರ್ಕೋಬೇಕು. ನಾವು ಇಲ್ಲಿ ಮಸಾಲೆ ಮುಂಚೆನೇ ಹುರ್ಕೊಂಡು ಮಾಡಿದ್ರೆ ತುಂಬ ಫಾಸ್ಟ್ ಆಗ್ತಾಯಿತ್ತು. ನಾವು ಇವಾಗೇ ಸ್ವಲ್ಪ ಹುರ್ಕೋಬೇಕು ಒಗ್ಗರಣೆಯಲ್ಲಿ. ಚೆನ್ನಾಗುತ್ತೆ, ತುಂಬ ಚೆನ್ನಾಗುತ್ತೆ. ನೀವು ಖಾರ ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ನಾನು ಮಕ್ಕಳು ಇರೋ ಕಾರಣ ಖಾರ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀವಿ, ಮಕ್ಕಳು ತಿಂತಾರೆ ಅಂತ ಹೇಳ್ಬಿಟ್ಟು. ಯಾವ ಥರ ಬರ್ತಾಯಿದೆ ಒಗ್ಗರಣೆ. ತುಂಬ ಚೆನ್ನಾಗಿ ಬರ್ತಾಯಿದೆ. ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ 4 ಗ್ಲಾಸ್ ನೀರು, 4 ಗ್ಲಾಸ್ ಅಂದರೆ 1 ಲೀಟ್ರ್ ನೀರು ಹಾಕ್ಕೋಬೇಕು. ಅರ್ಧ ಕೆ ಜಿಗೆ ಹಾಕ್ಕೊತಾಯಿದ್ದೀನಿ ನೋಡಿ. 2 ಗ್ಲಾಸ್ ನೀವು ಅಕ್ಕಿ ತೊಗೊಂಡ್ಬಿಟ್ಟು 4 ಗ್ಲಾಸ್ ಹಾಕೋತೀವಿ, ಹಾಕೋಬೋದು. ಅದು ಚೆನ್ನಾಗಿ ಬರುತ್ತೆ.
ಇವಾಗ ಸ್ವಲ್ಪ ಅಕ್ಕಿ ಅಕ್ಕಿ ತೆಗೆದ್ಬಿಟ್ಟು ನೆನೆ ಇಟ್ಕೋಬೇಕು ಒಂದು 2 ನಿಮಿಷ. ಇವಾಗ ಕುದಿಯೋ ಟೈಮಲ್ಲಿ ಹಾಕ್ಕೋಬೇಕು ಅಕ್ಕಿನ ನಾವು. ಉಪ್ಪು ಮಾತ್ರ ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು. ಕುದೀತಾ ಇದೆ, ಅಕ್ಕಿ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಕುದಿಬೇಕಷ್ಟೇ. ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ. ಉಪ್ಪು ರುಚಿಗೆ ತಕ್ಕಷ್ಟು ಅಕ್ಕಿ ಹಾಕೋತಾ ಇದ್ದೀನಿ ನೋಡಿ. ನೀವು ಕೂಡ ತೆಗೆದುಬಿಟ್ಟು ಹಾಕೊಳ್ಳಿ, ಚೆನ್ನಾಗಿ ಬರುತ್ತೆ. ತುಂಬ ಸಿಂಪಲ್ಲಾಗಿ ನೋಡಿ ಯಾವ ಥರ ಮಾಡಿದ್ದೀವಿ ಇವತ್ತು ನಾವು ವಾಂಗಿಬಾತನ್ನ. ಇವಾಗ ಸ್ವಲ್ಪ ಕುದಿಬೇಕು. ಕುದಿಯೋ ಟೈಮಲ್ಲಿ ನಾವು ಕುಕ್ಕರ್ನ ಕ್ಲೋಸ್ ಮಾಡ್ಕೋಬೇಕು. ಈ ಥರ ಕುದಿಯೋ ಟೈಮಲ್ಲಿ 3 ವಿಜಿಲ್ ಹಾಕ್ಸ್ಕೋಬೇಕು ಚಿಕ್ಕ ಕುಕ್ಕರಲ್ಲಿ. ನೋಡಿ ಯಾವ ಥರ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಬಂತು ನಮ್ಮದು ವಾಂಗಿಬಾತು. ಎಲ್ಲರೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇದೇ ಥರ ಹೊಸ ರೆಸಿಪಿಗಳು ಮತ್ತು ಸಿಂಪಲ್ಲಾಗಿರುತ್ತೆ ನಮ್ಮದು ರೆಸಿಪಿಗಳು. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.